ಹಾಯ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸುಮಾರು ಸಂಬಂಧಗಳಲ್ಲಿ ಅಫೇರ್ಸ್ ಅನ್ನೋದು ಶುರುವಾಗಿರುವಂಥದ್ದು. ಇವತ್ತು ಎಷ್ಟೋ ನೋಡಿ ಪ್ರೀತಿಯಿಂದ ಮದುವೆ ಆಗ್ತಾರೆ, ಮದುವೆ ಆಗಿ ಒಂದು 6 ತಿಂಗಳ ಹೋಗುತ್ತೆ ಅಥವಾ ಒಂದು ವರ್ಷ ಹೋಗುತ್ತೆ, ಅಷ್ಟೊಳಗಡೆ ಯಾರೋ 3ನೇ ವ್ಯಕ್ತಿ ಬಂದ ಅಂತೇಳಿ ಆ ಸಂಬಂಧದ ಜಗಳಗಳು ಶುರು ಆಗುತ್ತೆ ಆ್ಯಂಡ್ ಡಿವೋರ್ಸ್ಗಳು ನಡೆಯುತ್ತೆ. ಬಟ್ ಆ ಮದುವೆ, ಆ ಸಂಬಂಧ ಗಟ್ಟಿಯಾಗಿ ಉಳಿಬೇಕು, 3ನೇ ವ್ಯಕ್ತಿ ಮಧ್ಯೆ ಬರಬಾರ್ದು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಗಂಡ ಹೆಂಡತಿ ಮಧ್ಯೆ ಇಬ್ಬರು ಕೇಳ್ಕೊಳ್ಬೇಕಾಗುತ್ತೆ. ಹಾಗಿದ್ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಕೋಬೇಕು, ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು, ಸೊ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೇಳಬೇಕಾಗಿರೋದು ಗಂಡ ಆಗಲಿ ಅಥವಾ ಹೆಣ್ಣಾಗಲಿ ಇಬ್ಬರಲ್ಲಿ ಒಬ್ರು ಯಾರೋ ಕೇಳಬೇಕಾಗಿರೋಂಥ ಪಾಯಿಂಟ್ಸು, ನೀನು ನನ್ನ ಬಗ್ಗೆ ಕಂಡ ಕನಸುಗಳಲ್ಲಿ ಬೆಸ್ಟ್ ಕನಸು ಅನಿಸಿದ್ದು ಯಾವುದು ಅಂತ ಕೇಳಬೇಕಾಗತ್ತೆ. ಈಗ ಸಪೋಸ್ ನಾವು ಒಂದು ಕನಸನ್ನು ಕಟ್ಟಿರ್ತೀವಿ, ನನ್ನ ವೈಫಿಗಿರಬೇಕು, ಹಸ್ಬೆಂಡಿಗಿರ್ಬೇಕು ಅಂತೇಳಿ. ಸೊ ಅವರಲ್ಲಿ ಕೇಳಬೇಕಾಗಿರುತ್ತೆ ಏನಂತ ಹೇಳಿದರೆ, ನನ್ನ ಬಗ್ಗೆ ಏನು ಕನಸನ್ನು ಕಟ್ಕೊಂಡಿರ್ತೀರಲ್ಲ ಅದರಲ್ಲಿ ಬೆಸ್ಟ್ ಯಾವುದು ನಿನಗೆ ಅನಿಸಿದ್ದು ಅಂತ ಪ್ರಶ್ನೆಗಳನ್ನು ಮಾಡಬೇಕು. ರೈಟ್, ಇದು ಮೊದಲನೇ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಮ್ಮಿಬ್ಬರ ಸಂಬಂಧದಲ್ಲಿ ನೀನು ತುಂಬ ಮೆಚ್ಚುವಂಥ ವಿಷಯ ಯಾವುದು ಗಂಡ ಹೆಂಡತಿ ಮಧ್ಯೆ. ಸೊ ಇಬ್ಬರ ಮಧ್ಯೆನೂ ಕೂಡ ಬೆಸ್ಟ್ ಅಂತ ಅನಿಸಿದ್ದು ಅಥವಾ ಮೆಚ್ಚುಗೆ ಕೊಡುವಂಥದ್ದು ಯಾವ ಪಾಯಿಂಟ್ ಅನ್ಸುತ್ತೆ, ಯಾವ ವಿಚಾರಕ್ಕೆ ಅನ್ಸುತ್ತೆ, ಇದನ್ನು ಕೇಳ್ಕೊಂಡಾಗ ಏನಾಗುತ್ತೆ, ಅವರಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಹೊರಗಡೆ ಬರುತ್ತೆ. ಹೊರಗಡೆ ಬಂದವಾಗ ಸೊ ನಾವು ಒಂದು ಅಪ್ರಿಷಿಯೇಷನ್ ಸಿಗುತ್ತೆ, ಇಬ್ಬರು ಚೆನ್ನಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನಮ್ಮ ಸಂಬಂಧದಲ್ಲಿನ ಪ್ರೀತಿ ಹಾಗೂ ಮೆಚ್ಚುಗೆಯನ್ನು ಯಾವ ರೀತಿ ಅನುಭವಿಸಲು ನಿನಗಿಷ್ಟ. ಏನು ಸಂಬಂಧ ಇರುತ್ತಲ್ಲ, ಪ್ರೀತಿ ಆಗಿರ್ಬೋದು ಅಥವಾ ಮೆಚ್ಚುಗೆ ಅಂತ ಏನು ಹೇಳ್ತೀವಲ್ಲ ಅದಾಗಿರ್ಬೋದು, ಯಾವ ರೀತಿ ಅದನ್ನು ಫೀಲ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಕೇಳಬೇಕು. ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಇಬ್ರು ಕೂಡ ಒಬ್ರಿಗೊಬ್ರು ಕೇಳ್ಕೋಬೇಕಾಗಿರುತ್ತೆ. ನೆಕ್ಸ್ಟು, ನಮ್ಮ ಸಂಬಂಧದಲ್ಲಿ ಇನ್ನಷ್ಟು ಉತ್ಸಾಹ ತುಂಬಬೇಕಂದ್ರೆ ಏನು ಮಾಡಬೇಕು. ಈಗ ಸಂಬಂಧ ಇರುತ್ತೆ ಆಲ್ರೆಡಿ, ಸೊ ಬೋರಿಂಗ್ ಸಂಬಂಧ ಆಗಬಾರ್ದು ಎಲ್ಲೋ ಒಂದು ಕಡೆಗೆ. ಸೊ ಅದು ಇನ್ನೂ ಬೆಟರ್ದೇನು ಆಗಬೇಕಂದ್ರೆ ಏನು ಮಾಡೋಕ್ಕಾಗತ್ತೆ ಅಥವಾ ಇನ್ನು ಹೆಂಗೆ ಚೆನ್ನಾಗಿರೋಕ್ಕಾಗತ್ತೆ. ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ದವಾಗ್ಲೇ, ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದವಾಗ್ಲೇ ಆ ಸಂಬಂಧದಲ್ಲಿ ಒಂದು ಉತ್ಸಾಹ ಚೆನ್ನಾಗಿರೋಕ್ಕೆ ಸಾಧ್ಯ. ಸುಮಾರು ಪಾಯಿಂಟ್ಸ್ ಇರುತ್ತೆ, ನಾನು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳಿದ್ದೀನಿ, 4 ಪಾಯಿಂಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಬಿಕಾಸ್ ನಿಮಗೆ ಸಿಲ್ಲಿ ಅನ್ಸ್ಬೋದು, ಇವತ್ತು ಎಷ್ಟೋ ಅಫೇರ್ಸ್ಗಳು ನಡೀತಾ ಇದೆ. ಇವತ್ತು ಗಂಡ ಹೆಂಡತಿ ಮಧ್ಯೆ 3ನೇ ವ್ಯಕ್ತಿ ಬರ್ತಾ ಇದ್ದಾನೆ. ಸೊ ಒಬ್ರಿಗೊಬ್ರು ಕೇಳಲ್ಲ, ಒಂದು ಕೇರ್ಲೆಸ್ ಇರುತ್ತೆ, ಪ್ರೀತಿ ಇರಲ್ಲ, ಕುತ್ಕೊಂಡು ಮಾತಾಡಲ್ಲ, ಇದೆಲ್ಲ ಕಾರಣ ಆಗುತ್ತೆ. ಅದಾದ್ಮೇಲೆ ಕಳ್ಕೊಂಡ ಮೇಲೆ ಆ ಪ್ರೀತಿನ ಅದರಲ್ಲಿ ನೀವು ಮೋಸ ಹೋದೆ ಅಂತೇಳಿ ಅಳೋದಕ್ಕಿಂತ ಇರುವಾಗಲೇ ಆ ಪ್ರೀತಿನ ಉಳಿಸ್ಕೊಳ್ಳಿ. ಈ ಪಾಯಿಂಟ್ಸನ್ನು, ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.